ಇನ್ನು ಎಚ್ಡಿಕೆ ಗೆದ್ರೆ ಕೇಂದ್ರದಲ್ಲಿ ಕೃಷಿ ಖಾತೆ ನೀಡೋ ವಿಚಾರ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆಶಿ ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿ ಯಾವ ಆಸೆನಾದ್ರೂ ಇಟ್ಕೊಂಡು ಕೃಷಿ ಆದ್ರೂ ಆಗ್ಲಿ ಹಣಕಾಸು ಸಚಿವರಾದ್ರೂ ಆಗ್ಲಿ ಕೇಂದ್ರದಲ್ಲಿ ಎನ್ಡಿಎನೇ ಬರಲ್ಲ, ಅದು ಹೇಗೆ ಸಾಧ್ಯವಾಗತ್ತೆ ಅಂತ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಚ್ಚಿಟ್ಟಿದ್ದಾರೆ. ಎಚ್ಡಿಕೆ ಗೆದ್ರೆ ಕೇಂದ್ರದಲ್ಲಿ ಕೃಷಿ ಖಾತೆ ನೀಡೋ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಲೇವಡಿ ಮಾಡಿದ್ದಾರೆ. ಆಸೆ ಯಾರು ಏನು ಬೇಕಾದ್ರೂ ಪಟ್ಕೊಳ್ಳಿ, ಕೃಷಿ ಸಚಿವರಾಗಲಿ ವಿತ್ತ ಸಚಿವರಾಗಲಿ ನಮ್ದೇನು ಅಭ್ಯಂತರ ಇಲ್ಲ. ಫಸ್ಟು ಎನ್ ಡಿ ಎನೇ ಬರಲ್ಲ, ಎನ್ ಡಿ ಎ ಬರದೆ ಹೆಂಗಾಗ್ತದೆ? ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ, ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ, ರಾಜ್ಯದಲ್ಲಿ 25 ಜನ ಬಂದ್ಬಿಡ್ತಾರೆ, 30 ಜನ ಬರ್ತಾರೆ, 40 ಜನ ಬರ್ತಾರೆ, 50 ಜನ ಬರ್ತಾರೆ, ಸರ್ಕಾರ ಮಾಡ್ತೀವಿ ಅಂತ. ಹಂಗೆ ಕೆಲವು ಕನಸು ಕಾಣಬೇಡ ಅಂತ ನಾ ಹೇಳೋಕ್ಕಾಗ್ತದ? ಕನಸು ಕಾಣ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.